Hi, my dear friends. Welcome to Learn All in One Commerce with Muralidhar Shastri. Today, we are doing another one problem as regarding the assessment of firm of the partnership firm problem. The 5 mark income is as follows: the income from the business of firm and also house property given, short term capital and also long term capital they have been given. Assessment year for the this year, may we can change it for the this year. So we can go with the solution. ಸೊ ನಾವಿವಾಗ ಯಾವ ರೀತಿಯಾಗಿ ಇದನ್ನ ಪ್ರಾಬ್ಲಮ್ ಮಾಡಬೇಕು ಅಂತ ಅನ್ನೋದನ್ನ ನೋಡೋಣ. ಮೇ ಯು ಕ್ಯಾನ್ ಸಿ ದ ಸೊಲ್ಯೂಷನ್ ಪಾರ್ಟ್ ಹಿಯರ್. ಫಸ್ಟ್ಗೆ ಫಾರ್ಮೆಟ್ ಹಾಕ್ಕೊಳ್ಳಿ, ದ ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದ ಫರ್ಮ್ ಅಂತ ಹೇಳಿ. ಸೊ ಇದರಲ್ಲಿ ಫಸ್ಟ್ಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಎಷ್ಟು ಕೊಟ್ಟಿದ್ದಾನೆ ನಮಗೆ ತಗೋಬೇಕು. ಇನ್ಕಮ್ ಫ್ರಮ್ ಬಿಸ್ನೆಸ್ ದೇ ಹ್ಯಾವ್ ಬಿನ್ ಗಿವನ್ ದ 3,50,000 ಆ್ಯಂಡ್ ದೆನ್ ಇನ್ಕಮ್ ಫ್ರಮ್ ದ ಹೌಸ್ ಪ್ರಾಪರ್ಟಿ ಹಿ ಹ್ಯಾಸ್ ಬಿನ್ ಗಿವನ್ ದ 50,000. ಸೊ ನೆಕ್ಸ್ಟ್ income from the capital gain. Income from the capital gain, we have been segregated the two types, and short term capital gain and so long term capital gain. We have been added total together, we get the 5 lakh. ನಾವೆಲ್ಲದನ್ನು ಆ್ಯಡ್ ಮಾಡಿದ್ರೆ 5 ಲಕ್ಷ ರೂಪಾಯಿಗಳು ನಮಗೇನಾಯಿತು ಸಿಕ್ತು ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇನ್ಕಮ್ ಆನ್ ಟೋಟಲ್ ಇನ್ಕಮ್ ಅಂತಕ್ಕಂಥದ್ದು. ಓಕೆ, ಇನ್ಕಮ್ ಟ್ಯಾಕ್ಸ್ ಆನ್ ದ ಟೋಟಲ್ ಇನ್ಕಮ್. ಟ್ಯಾಕ್ಸ್ ಕಟ್ಟಬೇಕಲ್ವಾ ಇದ್ರ ಮೇಲೆ. 5 ಲ್ಯಾಕ್ ರುಪೀಸ್ಗೆ ನಾವೇನು ಮಾಡಬೇಕು ಫಸ್ಟ್ಗೆ, ಯಾಕೆಂದರೆ ಟೋಟಲ್ ಇನ್ಕಮ್ ಎಷ್ಟಿದೆ 5 ಲ್ಯಾಕು. ಸೊ 5 ಲ್ಯಾಕಿಗೆ ಫಸ್ಟಿಗೆ ಬಂದುಬಿಟ್ಟು ಎಸ್ ಟಿ ಸಿ ಜಿ ಪ್ರಕಾರ ಎಷ್ಟಪ್ಪ ಅಂತ ಹೇಳಂದರೆ 15% ಕಟ್ಟಬೇಕು ನಾವು. ಓಕೆ, ಎಸ್ ಟಿ ಸಿ ಜಿ ಅಂತ ಹೇಳ ಮಾಡ್ತೀವಿ, ಇದನ್ನು ಕರಿತೀವಿ. ಸೊ ಇದು ಎಷ್ಟು ಅಮೌಂಟ್ ಇದೆ ನೋಡಿ, ಇಲ್ಲಿ 40,000 ಇದೆ. 40,000 ಇಂಟು 15/100 ಮಾಡಿದರೆ ವಿ ಗೆಟ್ ದ ವ್ಯಾಲ್ಯೂ ಆಫ್ 60,000. ಸಾರಿ 6,000. ಸೊ ನೆಕ್ಸ್ಟು ಎಲ್ ಟಿ ಸಿ long term capital gain 12,000. On total income excluding the capital gain, total income excluding the capital gain ಅಂದರೆ ಕ್ಯಾಪಿಟಲ್ ಗೇನನ್ನು ಬಿಟ್ಟು, ಅಂದರೆ ಇವೆರಡೂ ಕೂಡ ಎಷ್ಟಾಯಿತು 40,000 ಆ್ಯಂಡ್ 60,000 ಇವೆರಡೂ ಕೂಡಿಸಿದ್ರೆ ಎಷ್ಟಾಯಿತು 1 ಲ್ಯಾಕ್ ಆಯಿತು. ಸೊ ಟೋಟಲ್ ಇನ್ಕಮ್ ನಮ್ಮದು 5 ಲ್ಯಾಕ್ ಇದೆ. 5 ಲ್ಯಾಕಲ್ಲಿ 1 ಲ್ಯಾಕ್ ಹೋಯಿತು ಅಂತಂದರೆ ರಿಮೈನಿಂಗ್ ಎಷ್ಟು ಉಳಿತದೆ 4 ಲ್ಯಾಕ್ ಉಳಿತದೆ. 4 ಲ್ಯಾಕಿಗೆ 30% ಮಾಡ್ಕೋಬೇಕು ನಾವು. ಯಾಕಪ್ಪ ಅಂತಂದರೆ ಯಾವುದೇ ಕಂಪ್ನಿ ಕೂಡ 30% ಇರುತ್ತೆ. ಸೊ ರಿಗಾರ್ಡಿಂಗ್ ಆನ್ ದಟ್ ವಿ ನೀಡ್ ಟು ಮೇಕ್ ಇಟ್ 30%. 30% ಆಯಿತು ಅಂತಂದರೆ 1,20,000 ಆಯಿತು. ಟೋಟಲ್ ಮಾಡ್ಕೊಳ್ಳಿ 6,000, 12,000, 1,20,000 ವಿ ಗೆಟ್ ದ 1,38,000. ಈ 1,38,000ಗೆ 5,520ನ ಆ್ಯಡ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಟೋಟಲ್ ಆಫ್ 1,43,520 ರುಪೀಸ್ ಏನು ಮಾಡಬೇಕಾಗುತ್ತೆ, ಟ್ಯಾಕ್ಸ್ ಲಯಬಿಲಿಟಿನ ಪೇ ಮಾಡಬೇಕು. ದಿಸ್ ಈಸ್ ವಾಟ್ ದ ಟ್ಯಾಕ್ಸ್ ಲಯಬಿಲಿಟಿ ಆಗಿರುತ್ತೆ. ಸೊ ಇಷ್ಟು ಪ್ರಾಬ್ಲಮ್ ಆಗಿರುತ್ತೆ. ದಿಸ್ ಈಸ್ ಡಿಫ್ರೆಂಟ್ ಕೈಂಡ್ ಆಫ್ ಪ್ರಾಬ್ಲಮ್. ಸೊ ದಟ್ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಸೊ ಇದರಲ್ಲಿ ಏನಾಗಿರುತ್ತೆ ಅಂದರೆ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಬಹಳ ಕಡಿಮೆ ಇರುತ್ತೆ. ಬಟ್ ಇನ್ ಡೀಟೇಲ್ ಆಗಿ ನಾವೇನು ಮಾಡಬೇಕಾಗುತ್ತೆ, ಪ್ರಾಬ್ಲಮ್ ಮಾಡಬೇಕಾಗುತ್ತೆ. ಸಪ್ರೇಟಾಗಿ ಎಲ್ ಟಿ ಸಿ ಜಿ ಮತ್ತು ಎಸ್ ಟಿ ಸಿ ಜಿ ಎರಡಕ್ಕೂ ಕೂಡ ಸಪ್ರೇಟಾಗಿ ಟ್ಯಾಕ್ಸನ್ನು ರಿಮೂವ್ ಮಾಡಬೇಕು. ಅದಾದ ನಂತರ ಎಸ್ ಟಿ ಸಿ ಜಿ ಮತ್ತು ಎಲ್ ಟಿ ಸಿ ಜಿ ಅಮೌಂಟಲ್ಲಿ ಈ 5 ಲ್ಯಾಕಲ್ಲಿ ಇದನ್ನು ಸಪ್ರೇಟಾಗಿ ರಿಮೂವ್ ಮಾಡಿಬಿಟ್ಟು ಉಳಿಕಿದ್ದಕ್ಕೆ ಏನು ಮಾಡಬೇಕು 30% ರೌಂಡ್ ಟ್ಯಾಕ್ಸನ್ನು ಏನು ಮಾಡಬೇಕು ಅಪ್ಲೈ ಮಾಡಬೇಕು. ಇಟ್ ಇಸ್ ಅ ರೂಲ್. ಡೈರೆಕ್ಟಾಗಿ ಯಾವುದೇ ಫರ್ಮ್ಸ್ಗಳಿಗೆ 30% ಟ್ಯಾಕ್ಸ್ ಲಯಬಿಲಿಟಿ ಇರ್ತದೆ. ಸೊ ಅದಕ್ಕೆ ಬಂದಂಗೆ ಉಳಿದಿರ್ತಕ್ಕಂಥ ಅಮೌಂಟಿಗೆ ಏನು ಮಾಡಬೇಕು 4% ಅಂತಕ್ಕಂಥ ಸೆಸ್ಸನ್ನು ಏನು ಮಾಡಬೇಕಾಗುತ್ತೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇದಿಷ್ಟನ್ನು ಅಪ್ಲೈ ಮಾಡಿದಾಗ ವಿ ವಿಲ್ ಗೆಟ್ ದ ಟ್ಯಾಕ್ಸ್ ಲಯಬಿಲಿಟಿ ಆಫ್ 1,43,520 ರುಪೀಸ್ ಅಂತಕ್ಕಂಥದ್ದು. ಓಕೆ, ಈ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.